ನಮಸ್ಕಾರ ಸ್ನೇಹಿತರೆ, ನಮ್ಮ ಸ್ಕೂಲಲ್ಲಿ ಕಾಲೇಜಲ್ಲೆಲ್ಲ ಈ ಸ್ಪೋರ್ಟ್ಸ್ ಡೇನ ನಡೆಸ್ತಾ ಇದ್ರಲ್ಲ, ಅದೇ ಥರ ಸ್ಪೋರ್ಟ್ಸ್ ಇವೆಂಟ್ನ ನಮ್ಮ ಕಂಪ್ನಿಲಿ ನಡೆಸಿದ್ದಾರೆ. ಮೊದಲಿಗೆ ನಮ್ಮ ಕಂಪ್ನಿಯಲ್ಲಿ ಚೆಸ್ ಮತ್ತು ಕೇರಮ್ ಮತ್ತು ಈ ಡಾಟ್ ಬೋರ್ಡ್ ಅಂತಾರಲ್ಲ ಅದನ್ನು ನಡೆಸಿದ್ರು. ಅದಾದಮೇಲೆ ಉಳಿದ ಗೇಮ್ಸಿಗೆ ಇನ್ನೊಂದು ಕಡೆ ಒಂದು ಮೆಜೆಸ್ಟಿನ್ ಸ್ಪೋರ್ಟ್ಸ್ ಕ್ಲಬ್ ಅನ್ನೋ ಒಂದು ಜಾಗಕ್ಕೆ ಹೋಗಿದ್ದು. ಅದರ ಒಂದು ಸಣ್ಣ ಕವರೇಜ್ ಈ ಒಂದು ವಿಡಿಯೋದಲ್ಲಿ ನೋಡೋಣ ಬನ್ನಿ. ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್. ನಮ್ಮ ಒಂದು ಟೂರ್ನಮೆಂಟ್ ಸ್ಟಾರ್ಟ್ ಆಗಿದೆ. ನೋಡಿಲ್ಲಿ ಚಡ್ಡಿ ಹಾಕೊಂಡು ರೆಡಿ ಆಗಾಯಿತು. ಬನ್ನಿ ಹೋಗೋಣ. ಈಗ ಬ್ಯಾಡ್ಮಿಂಟನ್ ನಡೀತಾ ಇದೆ. ಬ್ಯಾಡ್ಮಿಂಟನ್ ಕೋರ್ಟ್ ಇದು. ಇಲ್ಲಿ ದೊಡ್ಡ ಸ್ಟಾರ್ ಪ್ಲೇಯರ್ಸ್ ಇಲ್ಲಿ ಆಟ ಆಡ್ತಿದ್ದಾರೆ. ನೈಸಾ ಚಡ್ಡಿ. ದಿಸ್ ಇಸ್ ಚಡ್ಡಿ. ಕ್ಯಾ ಭಾಯ್? ಇಷ್ಟೊಂದು ದೊಡ್ಡ ಸ್ಟೇಡಿಯಮಲ್ಲಿ ಇದೇ ಫಸ್ಟ್ ಟೈಮ್ ಅನಿಸುತ್ತೆ ನಾನು ಆಡ್ತಾ ಇರೋದು. ಆಲ್ಮೋಸ್ಟ್ ನೋಡಿಲ್ಲ ಅನ್ಕೋತೀನಿ. ಈ ಬ್ಯಾಡ್ಮಿಂಟನ್ ಕೋರ್ಟ್ ಎಲ್ಲ ಈ ಥರ ಪ್ರೊಫೆಷ್ನಲ್ ಆಡೋದು ನೋಡಿಲ್ಲ. ಅಷ್ಟರಲ್ಲಿ ನಮ್ಮ ವೈಸ್ ಕ್ಯಾಪ್ಟನ್ ಬಂದು ಕೈಗೆ ರಾಖಿ ಕಟ್ಟಿದಾಯಿತು. ಇದು ಬ್ಯಾಂಡ್ ಆಯಿತಾ. ಇನ್ನು ಸ್ವಲ್ಪ ಹೊತ್ತಲ್ಲೇ ಮ್ಯಾಚ್ ಕೂಡ ಸ್ಟಾರ್ಟ್ ಆಯಿತು. ಮ್ಯಾಚ್ ಜೊತೆ ಈ ಕಮೆಂಟ್ರಿ ಕೂಡ ಸ್ಟಾರ್ಟ್ ಆಯ್ತಾ. ಯಾವ ಥರ ಇತ್ತು ನೀವೇ ಒಂದ್ಸಲ ನೋಡಿ. ಕಾಮೆಂಟ್ರೇಟರ್ ಅಭಿಷೇಕ್ ಮತ್ತೆ ಕಾರ್ತಿಕ್ ಕುಂದರ್ ಹಾಗೂ ದಿಲೀಪ್ ಕುಮಾರ್ ಈಗ ಟಾಸ್ಕ್ ಬಾಸ್ ನಲ್ಲಿ ವಿಜೇತರಾಗಿದ್ದ ಆನಂದ್ ರವರು ಸರ್ವಿಸ್ ಅನ್ನು ಆಯ್ಕೆ ಮಾಡಿದ್ದಾರೆ. ಇದು ಮನೋರಂಜಿಸುವ ದೃಶ್ಯ ಆಗ್ತಾ ಇದೆ ಆನಂದ್ ಅವರಿಂದ. ನೋಡಲಾಗ್ತಾ ಇಲ್ಲ. ನಗುಮುಖದಲ್ಲಿ ಆನಂದ್ ಆದ್ರೆ ಆ ಕಡೆ ನಮ್ಮ ಕಂಪನಿಯ ಒಬ್ಬ ಗ್ರೇಟೆಸ್ಟ್ ಯೂಟ್ಯೂಬರ್ ಹರ್ಷ ನಿಕೇತನ್ ಬಹಳ ಚೆನ್ನಾಗಿ ವಿಡಿಯೋನ ಮಾಡ್ತಾ ಇದ್ದಾರೆ. ಗೇಮ್ ಕೈಗೊಟ್ಟಿಗೆ ಬರುವಾಗ ಎರಡನೇ ವಿಭಾಗದಲ್ಲಿ ಅಮನ್ ಆದ್ರೆ ಆ ಕಡೆ ಮಂದಗತಿಯ ಆಟಗಾರ. ಇವನು ಅತ್ಯಂತ ಚುರುಕಿನ ಬಲಶಾಲಿ ಆಟಗಾರ ಅಮನ್. ಬಿಗ್ ಬಾಸ್ ಅಲ್ಲಿ ಪ್ರತಾಪ್ ಆದ್ರೆ HS ಅಲ್ಲಿ ಅಮನ್. ಇವಾಗ ನಮ್ಮ ಜೊತೆ ಪ್ರಿಯ ಮ್ಯಾಮ್ ಇದ್ದಾರೆ. ಹುಡಿತಾ ಇದಾರೆ ಇವಾಗ. ಆದ್ರೆ ಪಾಯಿಂಟ್ ಮಾತ್ರ ಆಗ್ತಾ ಇಲ್ಲ. ಯಾಕೆ? ಆಲ್ರೆಡಿ ಮತ್ತೆ ಈ ಬಲತೆ ಬೆಟರ್ ಲಕ್ ನೆಕ್ಸ್ಟ್ ಟೈಮ್. ನೆಕ್ಸ್ಟ್ ಟೈಮ್ ಆಯ್ತು. ಅಂಕಣದ 4ನೇ ವಿಭಾಗದಲ್ಲಿ ಅಭಿಷೇಕ್ ಆ ಕಡೆ ಬೀರು. ಈ ಒಂದು ಪಂದ್ಯಾಟವು 15 ಅಂಕಗಳ ಇದ್ದಾರೆ. ಅಭಿಷೇಕ್ ನಮ್ಮ ವೀಕ್ಷಕರ ವಿವರಣೆ ಆಗಿ ಬರ್ತಾ ಇದ್ದಾರೆ. ದೇವಿಕ್ ಅವರು ನಮ್ಮ ಜೊತೆ ಇದ್ದಾರೆ. ಅಭಿಷೇಕ್ ಅವರ ಆಟ ಹೇಗಿದೆ? ಸೂಪರ್ ಆಗಿ ಆಡ್ತಾ ಇದ್ದಾರೆ. ಹೀಗೆ ಆಡ್ಲಿ. ಮತ್ತೆ ಪೂಜಿತಾ ಸಹ ಇದ್ದಾರೆ. ಅವರು ಒಂದು ಸೀರಿಯಸ್ಲಿ ನೋಡ್ತಾ ಇದ್ದೀರಾ? ಇಲ್ಲೇ ಇದ್ದಾರೆ. ಒಂದೆರಡು ಮಾತಾಡೋದು. ಎದ್ದು ಬಿದ್ದು ಆಡ್ತಾ ಇದಾರೆ. ಗೆದ್ದು ಬರ್ಲಿ. 9-0 ಸ್ಕೋರ್ ಕಾರ್ಡ್ ತೋರಿಸ್ತಾ ಇದೆ. ಈಗ ದೇವಿಕ್ ಅವರು ಸರ್ವ್ ಮಾಡಿದ್ದಾರೆ. ಹಾಗೆ ಆ ಕಡೆಯಿಂದ ಮೀನಾಕ್ಷಿನೂ ಕೂಡ ಸೂಪರ್ ಆಗಿ ಕೌಂಟರ್ ಕೊಡ್ತಾ ಇದ್ದಾರೆ. ಸೂಪರ್. ಹಾಯ್, ಹೆಲೋ, ನಮಸ್ಕಾರ. ನಾನು ನಿಮ್ಮ ನೆಚ್ಚಿನ ಕಾರ್ತಿಕ್ ಕುಂದರ್. ಇವರಿಗೆ ಅಂಕಣದ ಒಳಭಾಗದಲ್ಲಿರುವ ಪ್ರೀತಿ ಮ್ಯಾಮ್. ಈಗ ನಮ್ಮೊಂದಿಗೆ ಪ್ರಿಯ ಅವರು ಇದ್ದಾರೆ. ಅವರು ಸಹ ಏನ್ ಹೇಳ್ತಾರೆ ನೋಡೋಣ. ಇಬ್ರು ಕೂಡ ಚೆನ್ನಾಗಿ ಆಡ್ತಾ ಇದಾರೆ. ಒಂದ್ ಕಡೆ ನನ್ ಟೀಮ್ ಇದ್ದಾರೆ, ಒಂದ್ ಕಡೆ ನನ್ನ ಬೆಸ್ಟ್ ಫ್ರೆಂಡ್ ಇದ್ದಾರೆ. ಸೊ ನೀವು ಯಾರಿಗೆ ಸಪೋರ್ಟ್ ಮಾಡ್ತಾ ಇದ್ದೇನೆ. ತುಂಬಾ ಚೆನ್ನಾಗಿ ಹೋಗ್ತಾ ಇದೆ ಗೇಮು. ಬಟ್ ನಿಮ್ಗೆ ಯಾರು ವಿನ್ ಆಗ್ಬೇಕು ಇವಾಗ? ಸದ್ಯಕ್ಕೆ ನಮ್ ಟೀಮ್ ವಿನ್ ಆಗ್ಬೇಕು. ಹಾಗಾದ್ರೆ ಪ್ರೀತಿ ಅವರು ವಿನ್ ಆಗ್ಬಾರ್ದು? ಇಲ್ಲ ಅವರು ವಿನ್ ಆಗ್ಬೇಕು. ಚೆನ್ನಾಗಿ ಆಡ್ತಾರೆ. ಈಗ ದೇಶಾಲಿಯಾದ ಪ್ರೀತಿ ಮೇಡಮ್ ಅವರು ನಮ್ಮೊಂದಿಗೆ ಇದ್ದಾರೆ. ಅವರು ಸಹ ನಾನು ಎನ್ಸಿರ್ಲಿಲ್ಲ. ನಾನು ಈ ನಮ್ಮನೆ ಒಂದು ಆಡ್ಬೋದಂತ. ಈಗ ಒಂಚೂರು ಜಾರಿ ಕಾಲ್ ನೋವಾಗಿದೆ. ಒಂಚೂರು ರೆಸ್ಟ್ ತಗೊಂಡು ಬರ್ತೀರಾ? ಹಾಗೆ ಏನಾಗ್ಲಿಲ್ಲ ಅಲ್ವಾ? ಇಲ್ಲ ಏನಾಗ್ಲಿಲ್ಲ. ಹೇಗಿದೆ ಮತ್ತೆ ಪ್ಲೀಸ್ ಊಟ ಮಾಡಿ ಹೋಗಿ. ಬಿಕಾಸ್ ವಿ ಹ್ಯಾವ್ ವೆಜ್ ನಾನ್ ವೆಜ್ ತುಂಬಾ ಜಾಸ್ತಿ ಆರ್ಡರ್ ಮಾಡಿದ್ದಾರೆ. ಕಡಿಮೆ ಜನ ಬಂದಿದ್ದಾರೆ. 2 ಸಲ ಊಟ ಮಾಡ್ಕೊಂಡು. ಪಾರ್ಸಲ್ ಏನಾದ್ರು ಇದೆಯಾ? ಟೀಮ್ ಬಗ್ಗೆ ಏನ್ ಹೇಳಕ್ಕೆ ಇಲ್ಲ ಅವ್ರು ಸಹ ಒಳ್ಳೆ ಆಡಿ. ಅವರು ಸಹ ಇಲ್ಲಿ ಕರಿಬೇಕಾಗಿ ಕೇಳಿಕೊಳ್ತಾ ಇದ್ದಾರೆ. ಎಲ್ಲಿದ್ದಾರೆ ಅವರು? ವಿಸಿಟ್. ಅವರು ಎಲ್ಲಿದ್ದಾರೆ? ತುಂಬಾ ಬೇಜಾರಾಯ್ತು. ಅವ್ರು ತುಂಬಾ ಇದ್ ಮಾಡಿ ನನ್ ಸೋಲ್ಸ್ಬಿಟ್ರು. ಏನಾಯ್ತು?
ತುಂಬಾ ಲೈಕ್ ಜಾಸ್ತಿ ಕೆಳಗಡೆಗೆ ಹಾಕ್ತಿದ್ರು, ನನ್ನ ಹತ್ರ ಇದ್ರೆ ದೂರ ಹಾಕ್ತಿದ್ರು. ಸೊ ದಟ್ ಈಸ್ ದ ಟ್ರಿಕ್ಸ್ ಆಫ್ ದ ಗೇಮ್ ಶಿ ಪ್ಲೇಡ್. That is also game. Yeah. Okay, better luck next time. Well played. Okay. Very nice. ಈಗ ನಮ್ಮೊಂದಿಗೆ ಅಂತಾರಾಷ್ಟ್ರೀಯ ಮಟ್ಟದ ಖ್ಯಾತಿಯ ಆಟಗಾರ ದಿಲೀಪ್ ಕುಮಾರ್ ಅವರು ಈ ಕಡೆ ಆಡ್ತಾ ಇದ್ದಾರೆ. ನೋಡ್ಬೋದು ಅವರ ಒಂದು ಸ್ಪೋರ್ಟ್ಸ್ ಮೀಟ್ ಎಷ್ಟಿದೆ ಅನ್ನೋದನ್ನ ನೀವು ನೋಡ್ಬೋದು ಇಲ್ಲಿ. ಹಾಗೇನೆ ಈ ಬದಿಯಲ್ಲಿ ನೋಡೋದಾದ್ರೆ ಇನ್ನೊಬ್ಬ ಒಲಿಂಪಿಕ್ಸ್ ನಲ್ಲಿ ಆಟ ಆಡಿದಂತಹ ಒಂದು ಆಟಗಾರ, ಒಲಿಂಪಿಕ್ಸ್ ನಲ್ಲಿ ಮಹಿಳೆಯರ ಒಂದು ಡಬಲ್ಸ್ ವಿಭಾಗದಲ್ಲಿ ಬ್ಯಾಡ್ಮಿಂಟನ್ ಆರಂಭವಾಗಿದೆ. ನಮ್ಮ ಮುಂದಿನ ಒಲಿಂಪಿಕ್ಸ್ಗೆ ತಯಾರಿ ನೋಡಿ ಯಾವ ತರ ಇದೆ. ನಮ್ಮ ಸ್ನೇಹ ಅವರನ್ನ ನೆನೆಸ್ಕೊಳ್ತಾ ಈ ಒಂದು ಆಟವನ್ನು ಆಡಬೇಕಾಗಿದೆ ಅಂತ ತಿಳ್ಕೊಳ್ತೇನೆ. ಸ್ನೇಹ ನಾವು ರೂಮ್ ನ ಓನರ್ ಆದ ಸ್ನೇಹ ಅವರನ್ನು ನೆನೆಸ್ಕೊಂಡು ಈಗ ವಿನ್ನರ್ ಅಂತ ಸಚಿನ್ ಅವರು ನಮ್ ಜೊತೆ ಇದ್ದಾರೆ. ಸಚಿನ್ ಅವರೇ, ಎದುರಾಳಿ ತಂಡದ ಆಟಗಾರ ಎಷ್ಟು ಟಫ್ ಕಾಂಪಿಟೇಷನ್ ನಿಮ್ಗೆ ಕೊಟ್ಟಿದ್ದು? ಬೇರೆ ನೋಡಿದ್ರೆ ಗೊತ್ತಾಗ್ತಾ ಇಲ್ವ ಎಷ್ಟು ಟಫ್ ಇದ್ರು ಅಂತ. ಭಯಾನಕ ಸಕ್ಕತ್ತಾಗಿ ಆಡ್ತಾರೆ. ನೀರು ಕುಡಿಬೇಕು, ಜಾಸ್ತಿ ಸುಸ್ತಾಗ್ತಾ ಇದೆ. ಸರಿ, ಓಡ್ಕೊಂಡು ನೋಡಿ ಫ್ರೆಂಡ್ಸ್, ಎಲ್ಲರಿಗೂ ಆಟದ ಚಿಂತೆ ಆದ್ರೆ ಇಲ್ಲೊಬ್ಬನಿಗೆ ಹುಡುಗಿಯರದೇ ಚಿಂತೆ. ನೋಡಿ ಹೇಗ್ ಕೂತಿದ್ದಾನೆ ನೋಡಿ. ಟೈಮ್ ಎಷ್ಟಾಯ್ತು? 1:15 ಸರ್. ಊಟ ಮಾಡೋ ಟೈಮ್ ತಾನೆ. ಊಟ ಮಾಡೋ ಟೈಮಲ್ಲಿ ಊಟ ಮಾಡ್ರಯ್ಯ, ಬನ್ನಿ. ಟೈಮಿಗೆ ಸರಿಯಾಗಿ ಫುಡ್ ಇಲ್ಲದೆ ವೈಬ್ರೇಷನ್ ಸ್ಟಾರ್ಟ್ ಆಗ್ಬಿಟ್ಟಿದೆಪ್ಪ. ಎಲ್ಬಣ ಬರೀ ಇದೇ ಮಾಡಿ, ಬರೀ ಹುಡುಗಿ ಆಡ ನೋಡೋದು. ಇನ್ನು ಮಧ್ಯಾಹ್ನ ಊಟ ಆದ್ಮೇಲೆ ಶುರುವಾಗಿದ್ದು ಕ್ರಿಕೆಟಲ್ಲಂತೂ ಸಿಕ್ಕಾಪಟ್ಟೆ ಎಕೋ ಇತ್ತಿತ್ತು. ಕಮೆಂಟ್ರಿ ಎಲ್ಲ ಸ್ವಲ್ಪ ಕಮ್ಮಿ ಇದೆ, ಆದರೂ ಸ್ವಲ್ಪ ಚೆನ್ನಾಗಿ ಮಾಡಿದ್ದಾರೆ ನೋಡಿ. ತುಂಬಾ ಗೆದ್ದು ತುಂಬಾ ಖುಷಿ ಆಗ್ತದೆ. ನಮ್ಮ ಹುಡುಗರ ಆಟ ನೋಡೋಣ, ನಂಗೆ ಅನ್ಕೊಂಡಿರ್ಲಿಲ್ಲ ಎಷ್ಟೊಂದು ಚೆನ್ನಾಗಿ ಆಡ್ತಾರೆ ಅಂತ. ಬಟ್ ಸ್ಟಿಲ್ ದೇ ಆರ್ ವಂಡರ್ಫುಲ್. ಸೊ ಥ್ಯಾಂಕ್ಸ್ ಟು ಎವ್ರಿವನ್ ಅಂಡ್ ಐ ಹೋಪ್ ನೆಕ್ಸ್ಟ್ ಮ್ಯಾಚ್ ತುಂಬಾ ಇದೇ ತರ ಗೆಲ್ಲೋಣ ಅಂತ ಅನ್ನೋದು ನಮ್ದು ಒಂದು ಆಸೆ. ಕಪ್ ವಿನ್ ಆಗ್ಬೇಕು ಅನ್ನೋದು ಖುಷಿ. ಓಕೆ ಸರ್, ಥ್ಯಾಂಕ್ ಯು ಸೋ ಮಚ್.